ಎಲ್ರಿಗೂ ನಮಸ್ಕಾರ. ಅಧಿಕ ಮಾಸದ 26ನೆಯ ದಿವಸ ಪ್ರದ್ಯುಮ್ನ ದೇವರನ್ನು ಆರಾಧನೆ ಮಾಡಲಾಗುತ್ತೆ. ಧಾತೃ ಎಂಬ ದ್ವಾದಶಾದಿತ್ಯರ ಅಂತರ್ಯಾಮಿ ರೂಪವೇ ಪ್ರದ್ಯುಮ್ನ. ದ್ಯುಮ್ನ ಅಂದರೆ ಸಂಪತ್ತು, ಪ್ರಾ ಎಂದರೆ ಶ್ರೇಷ್ಠ ಅಂತ. ಶ್ರೇಷ್ಠವಾದ ಸಂಪತ್ತುಳ್ಳವನೂ ಮತ್ತು ಶ್ರೇಷ್ಠವಾದ ಸಂಪತ್ತನ್ನು ಕೊಡುವವನೂ ಇವನೇ. ಆದುದರಿಂದ ಇವನನ್ನು ಪ್ರದ್ಯುಮ್ನ ಅಂತ ಕರೀತಾರೆ. ನಮ್ಮ ದೇಹವೇ ನಿಜವಾದ ಸಂಪತ್ತು. ಇದನ್ನು ಕೊಟ್ಟವನು ಪ್ರದ್ಯುಮ್ನ. ವಸಂತ ಋತು ನಿಯಾಮಕ ಪ್ರದ್ಯುಮ್ನ. ಶ್ವಾಸದಲ್ಲಿ ಪ್ರದ್ಯುಮ್ನ ಇರ್ತಾನೆ. ತಾಂಬೂಲವನ್ನು ಹಾಕಿಕೊಂಡಾಗ ಅದನ್ನು ಮೆಲ್ಲುವಾಗ ಪ್ರದ್ಯುಮ್ನ ಇದ್ದಾನೆ ಅಂತ ಹೇಳಲಾಗುತ್ತೆ. ಪ್ರದ್ಯುಮ್ನನ ನೆನೆದರೆ ಭೂಪ್ರದಕ್ಷಿಣೆ ಫಲ ಉಂಟಾಗುತ್ತೆ. ವಿದ್ಯಾಪ್ರಾಪ್ತಿಗಾಗಿ ಪ್ರದ್ಯುಮ್ನನನ್ನು ನಾವು ಪೂಜೆ ಮಾಡ್ತೇವೆ. ಅಧಿಕ ಮಾಸದ 26ನೆಯ ದಿವಸ ಪ್ರದ್ಯುಮ್ನನ ಆರಾಧನೆಯನ್ನು ಮಾಡ್ತೇವೆ. ಒಂದು ಮಣೆಯ ಮೇಲೆ ತೋರಿಸಿದ ರಂಗೋಲಿ ಇಟ್ಟು, ಲಕ್ಷ್ಮೀನಾರಾಯಣರ ವಿಗ್ರಹವನ್ನು ಇಟ್ಟು, 2 ತುಪ್ಪದ ದೀಪವನ್ನು ಹಚ್ಚಿ, ಗೆಜ್ಜೆ ವಸ್ತ್ರ ಏರಿಸಿ, ಷೋಡಶೋಪಚಾರ ಪೂಜೆ ಮಾಡಿ, ಮೇಲೆ ತೋರಿಸಿದ ಮಂತ್ರವನ್ನು 33 ಬಾರಿ ಪಠಿಸಿ, 33 ಆರತಿ, 33 ನಮಸ್ಕಾರವನ್ನು ಮಾಡ್ತಕ್ಕಂಥದ್ದು. ಅಂದು ಮುತ್ತೈದೆಗೆ ವೀಳ್ಯದೆಲೆ, ಅಡಿಕೆ, ದಕ್ಷಿಣೆ, ತೆಂಗಿನಕಾಯಿ, ಹಣ್ಣು, ಅರಿಶಿನ ಕುಂಕುಮ, ಬಳೆ ಬಿಚ್ಚೋಲೆ, ಬೆಲ್ಲ, ರವಿಕೆ ಕಣ ಇಷ್ಟು ಇಟ್ಬಿಟ್ಟು ಅವತ್ತಿನ ದಿವಸ ಅಂದರೆ 25 ಅಧಿಕ ಮಾಸದ 25ನೇ ದಿವಸ ಕೊಡ್ತಕ್ಕಂಥದ್ದು ಏನಪ್ಪ ಅಂತಂದರೆ ಗಾಜಿನ ಬಳೆ. ಇವಾಗ ನೀವು ಗಾಜಿನ ಬಳೆಯನ್ನು 33 ಗಾಜಿನ ಬಳೆಯನ್ನು ಇಟ್ಟು ಒಬ್ಬ ಮುತ್ತೈದೆಗೆ ಕೊಡ್ತಕ್ಕಂಥದ್ದು ಬಹಳ ಶ್ರೇಷ್ಠವಾದದ್ದು. ಪ್ರದ್ಯುಮ್ನನಿಗೆ ಆರತಿ ಹಾಡನ್ನು ಬರೆದಿದ್ದೇನೆ. ಅದನ್ನು ಶ್ರೀಮತಿ ವಿಜಯಲಕ್ಷ್ಮಿ ಭಟ್ ಅವರು ಹಾಡ್ತಾ ಇದ್ದಾರೆ. ಧನ್ಯವಾದಗಳು. ಆರತಿ ಮಾಡುವ ಪ್ರದ್ಯುಮ್ನ ನಾಮಕಗೆ ಮಕರ ಧ್ವಜನಿಗೆ, ಪ್ರದ್ಯುಮ್ನ ನಾಮಕಗೆ ಮಕರ ಧ್ವಜನಿಗೆ, ಕಾಮಾವತಾರನಿಗೆ ಆರತಿ ಮಾಡುವ, ಕಾಮಾವತಾರನಿಗೆ ಆರತಿ ಮಾಡುವ, ಪ್ರಾಣಮಯ ಕೋಶದಲ್ಲಿರುವವನಿಗೆ, ಪ್ರಾಣಮಯ ಕೋಶದಲ್ಲಿರುವವನಿಗೆ, ಹರಿಸುತನಿಗೆ ಆರತಿ ಮಾಡುವ, ಪ್ರದ್ಯುಮ್ನ ನಾಮಕಗೆ ಮಕರ ಧ್ವಜನಿಗೆ. ಶ್ರೇಷ್ಠವಾದ ಸಂಪತ್ತುಳ್ಳವನಿಗೆ, ಶ್ರೇಷ್ಠವಾದ ಸಂಪತ್ತುಳ್ಳವನಿಗೆ, ಪ್ರಕೃಷ್ಟವಾಗಿ ಇಡುವವನಿಗೆ, ಪ್ರಕೃಷ್ಟವಾಗಿ ಇಡುವವನಿಗೆ, ಹೀಂಕಾರ ನಾಮಕನಿಗೆ, ಹೀಂಕಾರ ನಾಮಕನಿಗೆ, ಪೃಥ್ವಿ ನಾಮಕನಿಗೆ ಆರತಿ ಮಾಡುವ, ಪ್ರದ್ಯುಮ್ನ ನಾಮಕಗೆ ಮಕರ ಧ್ವಜನಿಗೆ. ವಸಂತ ವರ್ಷ ನಿಯಾಮಕನಿಗೆ,
ತಂಪಾದ ಗಾಳಿಯಲ್ಲಿರುವವಗೆ ವಸಂತ ವರ್ಷ ನಿಯಾಮಕನಿಗೆ ತಂಪಾದ ಗಾಳಿಯಲ್ಲಿರುವವಗೆ ಶ್ವಾಸದಲ್ಲಿಹನು ತಾಂಬೂಲದಲ್ಲಿರುವನಿಗೆ ಶ್ವಾಸದಲ್ಲಿಹನು ತಾಂಬೂಲದಲ್ಲಿರುವನಿಗೆ ಪ್ರದ್ಯುಮ್ನನುಗ್ರಹಕ್ಕಾಗಿ ಆರತಿ ಮಾಡುವ ಪ್ರದ್ಯುಮ್ನ ನಾಮಕಗೆ ಮಕರ ಧ್ವಜನಿಗೆ ಕಾಮಾವತಾರನಿಗೆ ಆರತಿ ಮಾಡುವ ಕಾಮಾವತಾರನಿಗೆ ಆರತಿ ಮಾಡುವ